ಹಳದಿ ಮಾರ್ಗದ ಮೆಟ್ರೋ ಬಗ್ಗೆ ಜನರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 9 ವರ್ಷದ ಬಳಿಕ ಹಳದಿ ಮಾರ್ಗಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. 25 ನಿಮಿಷಕ್ಕೊಂದು ರೈಲು ಬರುತ್ತೆ. ಇದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಭಾನುವಾರ ಬೆಳಿಗ್ಗೆ 7 ಗಂಟೆಗೆ, ರಾತ್ರಿ 10ಕ್ಕೆ ಕೊನೆಯ ಮೆಟ್ರೋ ಇರುತ್ತೆ. ಇತರೆ ರಾಜ್ಯಕ್ಕಿಂತ ದುಬಾರಿ ನಮ್ಮ ಮೆಟ್ರೋ ಪ್ರಯಾಣ ದರ. ಸರ್ಕಾರಗಳು ಒಂದಾದರೂ ಕೂಡ ಸಮಸ್ಯೆ ಕೇಳೋರು ಯಾರೂ ಇಲ್ಲ. ಹಳದಿ ಮಾರ್ಗ ಮೆಟ್ರೋ ಲೈನ್ ಉದ್ಘಾಟನೆ ಆಗಿದೆ. ಇದೇ ಜನರ ಆಕ್ರೋಶಕ್ಕೆ ಕಾರಣವಾಯಿತಾ ಸದ್ಯ ಎನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಯೆಲ್ಲೋ ಲೈನ್ ಮೆಟ್ರೋ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಭಾಳ ಸಂತೋಷದ ವಿಷಯ. 2021 ಇನಾಗ್ರೇಟ್ ಆಗಬೇಕಾಗಿರೋದನ್ನ ಕಳೆದ 4 ವರ್ಷ ತಡವಾಗಾದರೂ ಇವಾಗ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇವಾಗ ನೀವೇನಾದರೂ ಪ್ರತಿಯೊಂದು 5 ನಿಮಿಷಕ್ಕೂ ಒಂದು ಈ ಲೈನಲ್ಲಿ ಮೆಟ್ರೋ ಬಂದ್ಬಿಡುತ್ತೆ ಅಂದ್ಕೊಂಡಿದ್ರೆ ಖಂಡಿತ ಬರಲ್ಲ. 3 ಟ್ರೈನ್ ಬಿಟ್ಟಿರೋದು ಹತ್ರ 23 ನಿಮಿಷ ನೀವು ಕಾಯಬೇಕಾಗುತ್ತೆ ಒಂದೊಂದು ಟ್ರೈನ್ ಬರಬೇಕಂದ್ರೂ ಕೂಡ. ಎರಡನೇದು, ಇವತ್ತು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಪಕ್ಷದವರು ಸೇರ್ಕೊಂಡು ಇನಾಗ್ರೇಟ್ ಮಾಡಿದ್ದಾರೆ. ಆದರೆ ಎಲ್ಲರೂ ಸೇರಿಕೊಂಡು ಬೆಲೆ ಏರಿಕೆಯನ್ನು ಮಾತ್ರ ಕಡಿಮೆ ಮಾಡಲಿಲ್ಲ. ಅವ್ರು ಇವ್ರ ಮೇಲೆ ಗೂಬೆ ಕೂರಿಸಿದ್ರು, ಇವ್ರು ಅವ್ರ ಮೇಲೆ ಗೂಬೆ ಕೂರಿಸಿದ್ರು, ನಾವು ಮಾಡಿಲ್ಲ, ಇನ್ನೊಂದೇನೋ ಇನ್ಯಾರೋ ಮಾಡಿದ್ರು. ಆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟೇ ಇನ್ನೂ ಜನಗಳಿಗೆ ನೋಡೋಕ್ಕೆ ಬಿಟ್ಟಿಲ್ಲ. ಎಲ್ಲ ಸೇರ್ಕೊಂಡು ಬೆಲೆ ಏರಿಕೆ ಮಾಡಿಬಿಟ್ಟು ಇವತ್ತು ಬೆಲೆ ಏರಿಕೆಯೂ ಕಡಿಮೆ ಮಾಡಿದೆ. ಆದರೆ ಇನಾಗ್ರೇಷನ್ ಮಾತ್ರ ನಾವೆಲ್ಲ ಒಂದು ಅಂತ ಇವತ್ತು ನಾಟಕ ಮಾಡ್ತಿದ್ದಾರೆ. ಇವತ್ತು ನಾವು ನಾಟಕ ನೋಡಬೇಕಂದ್ರೆ ನಾಟಕ ಮಂದಿರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಹಿಂಗೆ ನೇರವಾಗಿ ನಮ್ಮ ರಾಜಕಾರಣಿಗಳು ಮಾಡೋ ನಾಟಕ ನೋಡ್ಬೋದು. ಸೊ ಇಲ್ಲಿ ಇದು ಖಂಡಿತವಾಗ್ಲೂ ಇವತ್ತು ಮೆಟ್ರೋ ಉಪಯೋಗ ಆಗಬೇಕಾದ್ರೆ ಕೂಡಲೇ ದರಗಳನ್ನ ಇಳಿಸ್ಬೇಕು. ಕಾಮನ್ ಮ್ಯಾನ್ಗೆ ಎಟ್ಕೋವಂಥ ದರಗಳು ಮಾಡಬೇಕು. 5 ನಿಮಿಷಕ್ಕೂ ಒಂದು ಮೆಟ್ರೋನ ಬಿಡಬೇಕು. ಆದಷ್ಟು ಕಡಿಮೆ ದರದಲ್ಲಿ ಎಲ್ರಿಗೂ ಉಪಯೋಗ ಆದರೆ ಮಾತ್ರ ಇದಕ್ಕೊಂದು ಬೆಲೆ. ಇಲ್ಲಾಂದರೆ ತರಾತುರಿಯಾಗಿ ಇವತ್ತು ನೀವು ಏನೋ ಇನಾಗ್ರೇಷನ್ ಮಾಡಬೇಕು, ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇನಾಗ್ರೇಷನ್ ಮಾಡಿ ಜನಗಳ ದುಡ್ಡು ಖರ್ಚು ಮಾಡಿ ಟ್ರಾಫಿಕ್ ಜಾಮ್ ಮಾಡಿ ಜನಗಳ ಸಮಸ್ಯೆ ಮಾಡಿಬಿಟ್ಟು. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಹಳದಿ ಮಾರ್ಗದ ಮೆಟ್ರೋ ಓಪನ್ ಆಗಿದೆ, ಅದು ಕೂಡ 9 ವರ್ಷದ ಬಳಿಕ. ಆದರೂ ಜನರ ಅಸಮಾಧಾನ ಮಾತ್ರ ತಣ್ಣಗಾದಂತೆ ಕಾಣ್ತಾ ಇಲ್ಲ. ಇಲ್ಲಿ ಬೇಸರಕ್ಕೆ ಕಾರಣ ಏನೇನು? ಖಂಡಿತ, ಯಾಕಂದ್ರೆ ಈ ಹಿಂದೆ ಕೂಡ ಮೆಟ್ರೋ ದರ ಏರಿಕೆ ಮಾಡಿದ್ರಿಂದ ಬಹಳಷ್ಟು ಜನ ಮೆಟ್ರೋಗೆ ಡಿಪೆಂಡ್ ಆಗಿದ್ದವರು ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕಿದ್ರು. ಸದ್ಯ ಬಹು ನಿರೀಕ್ಷಿತ ಮೆಟ್ರೋ ಹಳದಿ ಲೈನ್ ಕೂಡ ಆರಂಭವಾಗಿದೆ. ಉದ್ಘಾಟನೆ ಆಗಿ ಇನ್ನೂ ಕೂಡ 2 ದಿನ ಕೂಡ ಆಗಿಲ್ಲ. ಇದಾಗ್ಲೇ ಜನರ ಕೆಂಗಣ್ಣಿಗೆ ಹಾಗೇನೆ ಸರ್ಕಾರದ ಗುರಿಯಾಗಿರುವಂತದ್ದು. ಇದು 9 ವರ್ಷಗಳ ನಂತರ ಇದಕ್ಕೊಂದು ಉದ್ಘಾಟನೆ ಭಾಗ್ಯ ಕೊಟ್ಟಿರುವಂತದ್ದು. ಇಲ್ಲಿ ಲಕ್ಷಕ್ಕೂ ಹೆಚ್ಚು ಜನ ಒಂದು ಟ್ರಾವೆಲ್ ಮಾಡ್ತಾರೆ. ಸೊ 10 ಗಂಟೆಗೆ ರಾತ್ರಿ ಕೊನೆಯ ರೈಲ್ ಆದ್ರೆ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಮೆಟ್ರೋ ಕೂಡ ಶುರು ಆಗಿರುವಂತದ್ದು. ಆದ್ರೆ ಸದ್ಯ ಮೆಟ್ರೋ ದರ ಏನಿದೆ ಅದು ಇನ್ನೂ ಕೂಡ ಏರಿಕೆಯಲ್ಲೇ ಇರುವಂತದ್ದು. ಸೊ 60 ರೂಪಾಯಿ ಆಗಿರ್ಬೋದು, 70-80 ರೂಪಾಯಿ ಈ ರೀತಿಯಾಗಿ ಟಿಕೆಟ್ ದರ ಇರುವಂತದ್ದು. ಸೊ 25 ನಿಮಿಷಕ್ಕೊಂದು ಬರುವ ಮೆಟ್ರೋಗಾಗಿ ಬಹಳಷ್ಟು ನಾವು ಕಾಯ್ಬೇಕಾಗುತ್ತೆ. ಮತ್ತೊಂದ್ ಕಡೆ ಮೆಟ್ರೋ ದರ ಏನಿದೆ ಅದು ಕೂಡ ಏರಿಕೆ ಆಗಿರುವಂತದ್ದು. ಸರ್ಕಾರಗಳು ಅಂದ್ರೆ ಮೊನ್ನೆದು ಉದ್ಘಾಟನೆ ಸಂದರ್ಭದಲ್ಲಿ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ಎರಡೂ ಕೂಡ ಪಕ್ಷದ ನಾಯಕರುಗಳಿದ್ರು. ಸೊ ಸರ್ಕಾರ ಎರಡೂ ಕೂಡ ಒಂದಾಗಿದೆ. ಆದ್ರೆ ಜನರ ಸಮಸ್ಯೆಯನ್ನ ಯಾರು ಕೂಡ ಕೇಳೋರಿಲ್ಲ. ಅಂದ್ರೆ ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಮೆಟ್ರೋ ಪ್ರಯಾಣ ಬಹಳಷ್ಟು ದುಬಾರಿ ಆಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಂತೋಷದ ವಿಷಯ. 2021 ಇನಾಗ್ರೇಟ್ ಆಗಬೇಕಾಗಿರೋದನ್ನ ಕಳೆದ 4 ವರ್ಷ ತಡವಾಗಾದರೂ ಇವಾಗ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇವಾಗ ನೀವೇನಾದರೂ ಪ್ರತಿಯೊಂದು 5 ನಿಮಿಷಕ್ಕೂ ಒಂದು